ನಿನಗಾಗಿ ಭಾಗ 172. ಇತ್ತ ವಿಕ್ರಮ್ ತುಂಬ ಬೇಸರದಲ್ಲಿ ಇರಲು ದಮಯಂತಿ ಬಿಟ್ಟಿಲ್ಲ. ತನ್ನಿಂದ ಅವನು ತುಂಬ ಯೋಚನೆ ಮಾಡಿದ್ದಾನೆ. ನಾನು ಕೇವಲ ರೂಮಿನ ಬಾಗಿಲನ್ನು ಹಾಕಿಕೊಂಡಿದ್ದಕ್ಕೆ ಎಲ್ಲಿ ಅವಳು ನನ್ನಿಂದ ದೂರ ಆಗಿಬಿಡುತ್ತಾಳೆ ಅಂತ. ಇನ್ನೆಂದೂ ಕೂಡ ನಾನು ಅವನಿಗೆ ನೋವು ಮಾಡಬಾರದು. ಯಾವಾಗಲೂ ನನ್ನ ಪಕ್ಕ ಇಟ್ಟುಕೊಳ್ಳಬೇಕು. ಅವನಿಲ್ಲವಾದರೆ ನನ್ನ ಬದುಕು ಹೇಗಿರಲು ಸಾಧ್ಯ? ಈ ಸುಂದರವಾದ ಬದುಕು ಸಿಕ್ಕಿರೋದು ಅವನಿಂದ ಅಂತ ಪದೇ ಪದೇ ಅವನ ಕಡೆ ತುಂಬ ಹೆಮ್ಮೆಯಿಂದ ನೋಡುತ್ತಿದ್ದಾಳೆ. ಅದನ್ನು ತಿಳಿದ ವಿಕ್ರಮ್, ಏಕೆ ನನ್ನ ಕಡೆ ಅಷ್ಟೊಂದು ನೋಡುತ್ತಿದ್ದೀಯಾ? ನನಗೆ ದೃಷ್ಟಿಯಾಗುತ್ತದೆ, ಸುಮ್ಮನೆ ಮಲಗು. ನನಗೆ ರೆಸ್ಟ್ ಬೇಕು. ತುಂಬ ದಿನ ಆಗಿತ್ತು ನಿನ್ನ ಹಿಂದೆ ಓಡಿ ಓಡಿ, ಇಂದು ನನ್ನ ಕೈಗೆ ಸಿಕ್ಕಿದ್ದೀಯಾ ಅಂತ ಅವಳನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವಳು ಅದು ಅಂತ ಏನೋ ಹೇಳಲು ಬಂದಾಗ ಅವನು ಅವಳ ಬಾಯಿ ಮೇಲೆ ತನ್ನ ಕೈ ಇಟ್ಟ. ಏನೂ ಮಾತನಾಡಬಾರದು, ಸುಮ್ಮನೆ ಇರಬೇಕು ಅಷ್ಟೇ, ತಲೆ ತಿನ್ನಬಾರದು ಅಂತ. ಸ್ವಲ್ಪ ಕಣ್ಣುಗಳನ್ನು ದೊಡ್ಡದಾಗಿ ಬಿಟ್ಟ. ಸುಮ್ಮನೆ ಅವನಿಗೆ ಆ ಕ್ಷಣದಲ್ಲಿ ಯಾವುದೇ ಮಾತವಾಗಲಿ ವಾದವಾಗಲಿ ಬೇಕಾಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಅವಳು ಸುಮ್ಮನಾದಳು. ಅವನಿಗೆ ಮೌನ ಬೇಕೇನೋ. ತುಂಬ ಸಲ ಅವನು ಹೇಳಿದ್ದ, ನಾನು ತುಂಬ ಖುಷಿಯಾಗಿ ಸಮಯವನ್ನು ಎಂಜಾಯ್ ಮಾಡುವುದು ಅಂದರೆ ಮೌನದಲ್ಲಿ ಮಾತ್ರ. ನೀನು ಆ ಸಮಯದಲ್ಲಿ ಏನೇನೋ ಮಾತನಾಡಿ ನನ್ನ ಕೈಯಲ್ಲಿ ಬಯಸಿಕೊಳ್ಳಬೇಡ, ಏಕೆಂದರೆ ಆಗ ನಾನು ನಾನಾಗಿರುವುದಿಲ್ಲ ಅಂತ. ಅದು ಈಗ ಸರಿ ಅಂತ ಅನಿಸಿತು. ಯಾವಾಗಲೂ ತನ್ನನ್ನು ಬಯ್ಯದ ವಿಕ್ರಮ್ ಇಂದು ನನ್ನ ಮೇಲೆ ತುಂಬ ದಪ್ಪ ದಪ್ಪ ಕಣ್ಣನ್ನು ಬಿಡುತ್ತಿದ್ದಾನೆ ಅಂದರೆ ಅವನಿಗೂ ಸ್ವಲ್ಪ ಸ್ಪೇಸ್ ಬೇಕೇನೋ. ಆದರೆ ಅದು ಅವನಿಗೆ ಅರ್ಥವಾಗುತ್ತಿಲ್ಲ ಅಂತ ಅವನ ಎದೆಯ ಮೇಲೆ ತನ್ನ ತಲೆಯನ್ನು ಇಟ್ಟು ಗುಬ್ಬಜ್ಜಿಯಂತೆ ಮಲಗಿದಳು. ಅವನು ಅವಳ ತಲೆಯ ಮೇಲೆ ಮುತ್ತನ್ನು ಕೊಟ್ಟು ಅವಳನ್ನು ಪುನಃ ಗಟ್ಟಿಯಾಗಿ ತಬ್ಬಿಕೊಂಡ. ಈ ಸಮಯ ತುಂಬ ಮಧುರವಾಗಿದೆ. ಅವರಿಬ್ಬರು ತುಂಬ ಸುಂದರವಾದ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ. ಇಡೀ ಪ್ರಪಂಚ ಅವರಿಗೆ ಈ ಸಮಯದಲ್ಲಿ ಬೇಡ. ಇದೇ ರೀತಿ ಇಲ್ಲಿಯವರೆಗೂ ಖುಷಿಯಾಗಿದ್ದರೆ ಆ ಖುಷಿಯನ್ನು ಹಾಳು ಮಾಡಲು ದಮಯಂತಿಯ ಚಿಕ್ಕಮ್ಮ ವಿಧವಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡುತ್ತಿದ್ದಾಳೆ. ಈಗ ಇರುವ ಗಿರಿಯ ಮನೆಯನ್ನು ನೋಡಿದ ಮೇಲಂತೂ ಅವಳಿಗೆ ತಡೆಯಲು ಸಾಧ್ಯವಿಲ್ಲ. ವಿಕ್ರಮ್ ಆಗಲಿ ದಮಯಂತಿ ಆಗಲಿ ಅಷ್ಟೇ. ಏಕೆ ಕಾಂಚನ ಆಗಲಿ ತಾವು ಇಲ್ಲಿರುವ ವಿಷಯವನ್ನು ಹೇಳಿರಲ್ಲ. ಅವರಿಬ್ಬರು ಮಾತನಾಡಿಕೊಳ್ಳುತ್ತಿರಬೇಕಾದಾಗ, ಅಂದರೆ ಕಾಂಚನ ಮತ್ತು ದಮಯಂತಿ, ಆಗ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡುವ ಕೆಲಸದವಳು ಕೇಳಿಸಿಕೊಂಡು ದಮಯಂತಿಯ ಚಿಕ್ಕಮ್ಮನಿಗೆ ಹೇಳಿದಳು. ಏಕೆಂದರೆ ಅವಳು ಕೈ ಬಿಸಿ ಮಾಡುತ್ತಿದ್ದಳು. ಲಂಚದ ಆಸೆಗಾಗಿ ದಮಯಂತಿ ಗಿರಿಯ ಮನೆಗೆ ಹೋದ ವಿಷಯವನ್ನು ಹೇಳಿದ್ದು. ಅದಕ್ಕಾಗಿ ಅವಳು ಅವರ ಮನೆಯ ಬಳಿ ಬಂದಾಗ ಅವಳಿಗೆ ಇನ್ನೂ ಖುಷಿಯಾಯಿತು. ಗಿರಿ ತನ್ನ ಬಾಲ್ಯದ ಗೆಳತಿಯ ಮಗ, ಅವನನ್ನು ನಾನು ಸರಿಯಾಗಿ ಬಳಸಿಕೊಳ್ಳಬಹುದು. ಅವರಮ್ಮ ಹೇಗಿದ್ದರೂ ಈ ಪ್ರಪಂಚದಲ್ಲಿ ಇಲ್ಲ. ನಾನು ಏನು ಸುಳ್ಳು ಹೇಳಿದರೂ ಅವನು ನಂಬುತ್ತಾನೆ. ಆದರೆ ದಮಯಂತಿ ಯಾವುದೇ ಕಾರಣಕ್ಕೂ ಮಾತ್ರ ನೆಮ್ಮದಿಯಾಗಿರಬಾರದು. ನನ್ನ ಮಗಳ ಬದುಕು ಹಾಳಾಗಿದೆ. ಅವಳು ಕಷ್ಟಪಡಬೇಕಾದಾಗ ಇವಳು ಮಾತ್ರ ಸುಖವಾಗಿ ಇರಲು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನುವ ಶಪಥವನ್ನು ಮಾಡಿದ್ದಾಳೆ. ಇದರ ಅರಿವು ಇಲ್ಲದ ದಮಯಂತಿಯ ಚಿಕ್ಕಪ್ಪ ತನ್ನ ಮಗಳು ಅಂದರೆ ದಮಯಂತಿ ಸುಲಭವಾಗಿ ಹೆರಿಗೆ ಆಗಲಿ ಅವಳಿಗೆ ಅಂತ ಕಂಡ ದೇವಸ್ಥಾನದಲ್ಲಿ ಹರಕೆ ಕಟ್ಟಿಕೊಳ್ಳುತ್ತಿದ್ದಾರೆ. ಆ ದೇವರೇ ದಮಯಂತಿಯನ್ನು ಕಾಪಾಡಬೇಕು. ದಮಯಂತಿಯ ಚಿಕ್ಕಮ್ಮ ಕೊನೆಗೂ ಡಾಕ್ಟರನ್ನು ಹುಡುಕಿಬಿಟ್ಟರು. ಅಂದರೆ ನನಗೆ ತುಂಬ ಹುಷಾರಿಲ್ಲ, ವಾಸಿಯಾಗದ ಕಾಯಿಲೆ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಕೇವಲ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ರೆಡಿ ಮಾಡಿಸಿದರು. ಇದಕ್ಕೆ ಸುಮಾರು ದುಡ್ಡನ್ನು ಕೊಟ್ಟರು. ಅವಳು ಅವರ ಚಿಕ್ಕಮ್ಮ ಬಂದಾಗ ತುಂಬ ಹೆದರುಕೊಳ್ಳುತ್ತಿದ್ದಳು. ಆಗ ನನಗೆ ಕುಡಿಯಲು ಜ್ಯೂಸ್ ಬೇಕು ಅಂತ ಹೇಳುತ್ತಿದ್ದಳು. ಅವಳು ಜ್ಯೂಸ್ ಹೋಗಿ ತರುವುದರೊಳಗೆ ಅವಳ ರೂಮನ್ನೆಲ್ಲ ತುಂಬ ಹುಡುಕಾಟ ನಡೆಸಿ ತುಂಬ ಸಲ ದುಡ್ಡನ್ನು ಕದಿಯುತ್ತಿದ್ದಳು. ಒಮ್ಮೊಮ್ಮೆ ಅವಳ ಒಡವೆಯನ್ನು ಕೂಡ ಇಟ್ಟುಕೊಂಡು ಹೋಗುತ್ತಿದ್ದಳು. ಇದನ್ನು ತಿಳಿದ ದಮಯಂತಿ, ಏಕೆ ಕದ್ದಿದ್ದು ಅಂದರೆ ಕದ್ದಿದ್ದು ಅಲ್ಲ, ನಿನ್ನನ್ನು ಸಾಕಿದ್ದಕ್ಕೆ ನೀನು ನಮ್ಮ ಋಣದಲ್ಲಿ ಬೆಳೆದಿದ್ದೀಯ, ಅದನ್ನು ತೀರಿಸಿಲ್ಲ. ಇವರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದ್ದೀಯ, ನಮಗಾಗಿ ನೀನು
ಇಷ್ಟಾದರೂ ದುಡ್ಡು ಕೊಡಬಾರದಾ? ನಮ್ಮ ಬದುಕು ಸರಿ ಹೋಗುತ್ತದೆ ಅಂತ ಹೇಳಿದಾಗ ಅವಳು ಸುಮ್ಮನಾಗುತ್ತಿದ್ದಳು. ನಿಜವಾಗಲೂ ತಂದೆ ತಾಯಿ ಇಲ್ಲದ ಹೆಣ್ಣು ಮಗುವಿಗೆ ಆಶ್ರಯ ಕೊಟ್ಟಿದ್ದರು. ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಅಂತ. ಕೊನೆಗೆ ಅವಳೇ ವಿಕ್ರಮ್ ಬಳಿ ದುಡ್ಡನ್ನು ಕೇಳಿ ತುಂಬ ಸಲ ಕೊಡುತ್ತಿದ್ದಳು. ಇದರಿಂದಲೇ ದಮಯಂತಿಯ ಚಿಕ್ಕಮ್ಮ ಮತ್ತು ಅವಳ ಮಗಳು ಶ್ರೀಮಂತರಾಗಿ ಬಿಡಬಹುದಿತ್ತು. ಆದರೆ ದುರಾಸೆ. ದಮಯಂತಿಯನ್ನು ವಿಕ್ರಮ್ ಬದುಕಿನಿಂದ ಹೊರಗೆ ಕಳಿಸಿ ಆ ಜಾಗದಲ್ಲಿ ತನ್ನ ಮಗಳನ್ನು ನೋಡಬೇಕು ಅನ್ನುವುದು ಅವರ ಆಸೆಯಾಗಿದೆ. ಆದ್ದರಿಂದ ಅವರು ತುಂಬ ಪ್ರಯತ್ನ ಮಾಡುತ್ತಿದ್ದಾರೆ. ಕೊನೆಗೆ ವಿಕ್ರಮ್ ದಮಯಂತಿಯೇ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರೆ ಅವನು ಪೇಷಂಟಾಗಿ ಬಿಡುತ್ತಾನೆ ಅಥವಾ ಅವನು ಕೂಡ ಅವಳ ಹಿಂದೆ ಹೊರಟು ಹೋಗುತ್ತಾನೆ. ನಂತರ ನನ್ನ ಹೊಟ್ಟೆಯಲ್ಲಿರುವ ಬೆಂಕಿ ತಣ್ಣಗಾಗುತ್ತದೆ ಅಂತ ಪ್ರತಿದಿನ ಅವಳು ದೇವರ ಬಳಿ ಹರಕೆ ಹೊತ್ತುಕೊಳ್ಳುತ್ತಿದ್ದಾಳೆ. ಅವಳು ಎಷ್ಟು ಹರಕೆ ಹೊತ್ತುಕೊಂಡರೂ ಅದರಿಂದ ಅವಳ ಮಗಳಿಗೆ ತೊಂದರೆ ಆಗುತ್ತದೆಯೇ ಹೊರತು ಅವಳ ಮಗಳೇನು ಸುಖವಾಗಿ ಬದುಕುತ್ತಿಲ್ಲ. ಇದನ್ನೆಲ್ಲ ನೋಡಿದರೆ ಮಕ್ಕಳು ಹೆತ್ತವರ ಜೊತೆ ಇರಬೇಕು. ಇನ್ನೊಬ್ಬರ ಮನೆಯಲ್ಲಿ ಇದ್ದರೆ ಅವರು ಸಾಕಿದ್ದ ಋಣಕ್ಕಾಗಿ ತಮ್ಮ ಬದುಕನ್ನೇ ಕಳೆದುಕೊಳ್ಳುತ್ತಾರೆ. ಬದುಕು ಎಷ್ಟು ಭೀಕರ ಅಂತ ಅನಿಸುತ್ತದೆ. ದೇವರು ದಮಯಂತಿಯ ಬದುಕಿನಲ್ಲಿ ಸುಖವನ್ನು ಕೊಟ್ಟರೂ ಕೂಡ ಅವಳನ್ನು ಸುಖವಾಗಿ ಇಡಲು ಈ ಜನರು ಬಿಡುತ್ತಿಲ್ಲ. ಕೊನೆಗೆ ಆಸ್ಪತ್ರೆಯಿಂದ ಗಿರಿಗೆ ಪದೇ ಪದೇ ಕಾಲ್ ಬರುತ್ತಿತ್ತು. ಮೊದಮೊದಲು ಅವನು ಇಗ್ನೋರ್ ಮಾಡಿದ. ನಂತರ ಪಿಕ್ ಮಾಡಿದಾಗ ತಿಳಿಯಿತು ಯಾವುದೋ ಇಂಪಾರ್ಟೆಂಟ್ ಕಾಲ್ ಅಂತ. ಆಸ್ಪತ್ರೆಯಿಂದ ನನಗೆ ಏಕೆ ಕಾಲ್ ಬಂದಿದೆ ಅಂತ ತುಂಬ ಸಮಯ ಅವನಿಗೆ ಅರ್ಥವಾಗಲಿಲ್ಲ. ನಿಧಾನವಾಗಿ ಅರ್ಥ ಮಾಡಿಕೊಂಡ, ತನ್ನ ಅಮ್ಮನ ಗೆಳತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬಹುದು, ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ. ಆಗ ಗಿರಿ, ನಾನು ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದ್ದೇನೆ, ಅರ್ಧ ಗಂಟೆ ಆದ ಮೇಲೆ ನಾನೇ ಫೋನ್ ಮಾಡುತ್ತೇನೆ ಅಂತ ಹೇಳಿದ. ಅದೇ ರೀತಿ ಮಾಡಿದ. ನಂತರ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ಅವನಿಗೆ ಸ್ವಲ್ಪ ಶಾಕ್ ಆಯಿತು. ನನ್ನ ಅಮ್ಮನ ಗೆಳತಿ ಅಂತ ಅಂದುಕೊಂಡರೆ ಅವಳಿಗೂ ಕೂಡ ಅನಾರೋಗ್ಯ ಕಾಡುತ್ತಿದೆ. ನನ್ನ ಅಮ್ಮ ನನ್ನ ಜೊತೆ ಹೇಗಿದ್ದರು, ನನ್ನ ತಂಗಿ ನನ್ನ ಜೊತೆ ಹೇಗಿದ್ದಳು, ಅಪ್ಪ ಏನು ಕೆಲಸ ಮಾಡುತ್ತಿದ್ದರು ಕೇಳಿ ಅವರ ಬಳಿ ಕಣ್ತುಂಬಿಕೊಳ್ಳಬೇಕಿತ್ತು. ಆದರೆ ಅವರ ಆರೋಗ್ಯ ಸರಿಯಿಲ್ಲ. ಅಪ್ಪ ಅಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ಆದರೆ ತಂಗಿಯನ್ನು ನೋಡಿಲ್ಲ. ಅವಳು ಎಲ್ಲಾದರೂ ಬದುಕಿರಬಹುದು ಅಥವಾ ಅವಳು ಅಪ್ಪ ಅಮ್ಮನ ಜೊತೆ ಹೊರಟು ಹೋಗಿದ್ದಾಳೆ ಅನ್ನುವುದನ್ನು ನೆನೆಸಿಕೊಂಡು ಅವನು ಕಣ್ಣನ್ನು ತುಂಬಿಕೊಂಡ. ನಂತರ ಅವನು ಹೊರಗೆ ಬಂದ, ಎಲ್ಲವನ್ನು ತಯಾರು ಮಾಡಲು. ಆದರೆ ಗಿರಿ ದಮಯಂತಿ ಮತ್ತು ವಿಕ್ರಮ್ನನ್ನು ಎಷ್ಟು ಹುಡುಕಿದರೂ ಅವರಿಬ್ಬರೂ ಸಿಗಲಿಲ್ಲ. ಆನಂತರ ಅವನಿಗೆ ಅರ್ಥವಾಯಿತು ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ ಅಂತ. ನಂತರ ಅವರ ಚಪ್ಪಲಿ ಹೊರಗೆ ಇತ್ತು, ಕಾರುಗಳು ಕೂಡ ಹೊರಗೆ ಇತ್ತು. ಆಗ ಅರ್ಥವಾಯಿತು ಇಬ್ಬರು ರೂಮಿನಲ್ಲೇ ಇದ್ದಾರೆ. ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಲಿ. ಅವನಿಗಾಗಿ ಅಲ್ಲವೇ ನಾನು ಇಷ್ಟೊಂದು ಕಷ್ಟಪಡುತ್ತಿರುವುದು. ಹುಟ್ಟಿದ ದಿನದಿಂದ ಅವನು ಕೂಡ ನನ್ನ ರೀತಿ ಒಂದಲ್ಲ ಒಂದು ರೀತಿ ಕಷ್ಟದಲ್ಲಿ ಇದ್ದ. ಪ್ರೀತಿ ಈಗ ಅವನ ಪಾಲಿಗೆ ಸಿಕ್ಕಿದೆ, ಅದನ್ನು ಅನುಭವಿಸಲಿ ಅಂತ ಕಾಂಚನಾಗೆ ಫೋನ್ ಮಾಡಿ ತನ್ನ ವಿಷಯವನ್ನು ತಿಳಿಸಿದ. ಅಮ್ಮನ ಗೆಳತಿ ಬರುತ್ತಾಳೆ, ಅನಾರೋಗ್ಯ ಹೊಂದಿರುವವಳು. ಇಬ್ಬರು ಕೆಲಸದವರನ್ನು ಅವರಿಗಾಗಿ ನಾನು ಸೆಟ್ ಮಾಡುತ್ತೇನೆ, ಪ್ಲೀಸ್ ನೋಡಿಕೊಳ್ಳಿ ಅಂತ. ಆಗ ಕಾಂಚನ, ನಿನ್ನ ಅಮ್ಮನ ಗೆಳತಿ ಅಂದರೆ ನನಗೂ ಕೂಡ ಅವರ ಮೇಲೆ ವಿಶೇಷ ಅಭಿಮಾನ ಇರುತ್ತದೆ. ನೀನು ಯಾವುದೇ ಯೋಚನೆ ಮಾಡಬೇಡ, ನಾನು ಸಹಾಯ ಮಾಡುತ್ತೇನೆ, ನೋಡಿಕೊಳ್ಳುತ್ತೇನೆ, ಕರೆದುಕೊಂಡು ಬಾ ಅಂತ ತುಂಬ ಮುದ್ದಾಗಿ ಹೇಳಿದರು. ಆಗ ಅವನು, ನೀವೆಲ್ಲಿ ಅಂದರೆ ಮಾರ್ಕೆಟಿಂದ ಬರುತ್ತಿದ್ದೇವೆ. ದಮಯಂತಿಗೆ ಮತ್ತು ವಿಕ್ರಮ್ಗೆ ಚಂದ ಚಂದದ ಅಡುಗೆಯನ್ನು ಮಾಡಬೇಕು, ಅದಕ್ಕಾಗಿ ಎಲ್ಲವನ್ನು ತರುತ್ತಿದ್ದೇವೆ. ಗಿರಿ ದಮಯಂತಿಯ ಚಿಕ್ಕಮ್ಮನನ್ನು ಕರೆದುಕೊಂಡು ಬರಲು ಹೋದ. ಅದರ ಅರಿವು ಇಲ್ಲದೆ ಇವರಿಬ್ಬರು ಸಂತೋಷದಲ್ಲಿ ಮಲಗಿದ್ದಾರೆ. ಸದ್ಯಕ್ಕೆ ಅವರು ಹೇಳುವುದಿಲ್ಲ. ಪ್ರತಿಯೊಬ್ಬರ ಬಳಿ ಒಂದೊಂದು ಮನೆಯ ಕೀ ಇರುವುದರಿಂದ ಸಹಾಯವಾಯಿತು. ಯಾರಿಗೆ ಯಾವಾಗ ಇಷ್ಟವಾದರೆ ಆಗ ಬೀಗವನ್ನು ಹಾಕಿಕೊಂಡು ಹೋಗುತ್ತಾರೆ. ಇವನು ಆಸ್ಪತ್ರೆಗೆ ಬಂದಾಗ ಸ್ವಲ್ಪ ಎಮೋಷ್ನಲ್ ಆದ. ನನ್ನ ಅಮ್ಮ ಇದ್ದಿದ್ದರೆ ಈಗ ಅವರಷ್ಟೇ ವಯಸ್ಸಾಗಿ ಇರುತ್ತಿತ್ತು. ನನ್ನ ಅಮ್ಮ ಅಂತ ಅವನು ನೆನೆಸಿಕೊಂಡಾಗ ಅವಳ ಮುದ್ದಾದ ಮುಖ ನೆನಪಾಯಿತು. ನನ್ನ ಅಮ್ಮ ಸೇಮ್ ದಮಯಂತಿಯ ರೀತಿಯೇ ಇದ್ದಿದ್ದು. ನೋಡಿದಾಗಲೆಲ್ಲ ನನಗೆ ಅಮ್ಮನನ್ನು ನೋಡಿದಂತೆ ಅನಿಸುತ್ತದೆ. ಅದಕ್ಕೆ ನನಗೆ ಅವಳೆಂದರೆ ಅಷ್ಟೊಂದು ಪ್ರೀತಿ.
ಪದೇ ಪದೇ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನ ಮಾಡುವುದು. ಚೆನ್ನಾಗಿ ನೋಡಿಕೋ ಅಂತ ವಿಕ್ರಮ್ಗೆ ಹೇಳುವುದು. ಏಕೆಂದರೆ ಅಮ್ಮನ ಮುಖವನ್ನು ತೆಗೆದುಕೊಂಡು ಬಂದಿದ್ದಾಳೆ. ಅಮ್ಮನ ರೀತಿಯ ಹಸನ್ಮುಖಿ ಅವಳು. ಅದನ್ನು ನೆನೆಸಿಕೊಂಡು ಅವನಿಗೆ ಅಳು ಬಂತು. ಎಮೋಷ್ನಲ್ ಆಗುವ ಸಮಯ ಇದಲ್ಲ ಅಂತ ಚಿಕ್ಕಮ್ಮನನ್ನು ಕರೆದುಕೊಂಡು ಮನೆಗೆ ಹೋಗಲು ತಯಾರಾದ. ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಿದ. ಎಲ್ಲ ಕೆಲಸದವರು, ಆಸ್ಪತ್ರೆಯ ಸಿಬ್ಬಂದಿ ಚಿಕ್ಕಮ್ಮನನ್ನು ಮನೆಗೆ ಕರೆದುಕೊಂಡು ಬರಲು ಸಹಾಯ ಮಾಡಿದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.